ಇದೀಗ ನಮ್ಮ ಜೊತೆ ಇದ್ದಾರೆ ಶ್ರೀಯುತ CR ಚಂದ್ರಶೇಖರ್ ಅವರು. ಅವರ ಒಂದು ಪುಸ್ತಕದಲ್ಲಿ ಒಂದು ಲೇಖನ ನೋಡಿದೆ. ನಮಗೆ ಆರೋಗ್ಯ ಏನಾದರೂ ಏರುಪೇರಾದರೆ ವೈದ್ಯರನ್ನ ಭೇಟಿ ಮಾಡ್ತೀವಿ, ನಮಗೇನಾದರೂ ವಾದ ವಿವಾದ ಆದರೆ ಚಾಣಾಕ್ಷ ವಕೀಲರನ್ನ ನಾವು ಭೇಟಿ ಮಾಡ್ತೀವಿ, ಆದರೆ ಏನಾದ್ರು ಗೊಂದಲಗಳು ಉಂಟಾದಾಗ ನಾವು ನಮಗೆ ಆತ್ಮೀಯರಾದ ಮಾರ್ಗದರ್ಶಕರನ್ನ ಭೇಟಿ ಮಾಡಬೇಕು ಅಂತ ಹೇಳಿ. ಸೊ ನಮ್ಮ ಮಾರ್ಗದರ್ಶಕರಾಗಿ ಬಂದಿದ್ದಾರೆ ನಮ್ಮ ಶ್ರೀಯುತ CR ಚಂದ್ರಶೇಖರ್ ಅವರು. ಆರೋಗ್ಯ ಮತ್ತು ಕ್ಷೇಮ ಇದರ ವರ್ಧನೆ ಯಾವ ರೀತಿ ಆಗಬೇಕು, ವೃದ್ಧಿ ಯಾವ ಥರ ಆಗಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಸರ್, ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಸರ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹೇಳಿದೆ, ಯಾರು ನಿದ್ದೆ ಮಾಡ್ತೀರ ತಾನೆ? ಸಕಲ ಭಾಗ್ಯಗಳಲ್ಲಿ ಭಾಗ್ಯ, ಮಿಗಿಲಾದ ಭಾಗ್ಯ ಯಾವುದು? ಆರೋಗ್ಯ ಭಾಗ್ಯ. ನಾನು ವೈದ್ಯನಾಗಿ ಯಾವ ವ್ಯಕ್ತಿಗೂ ಆರೋಗ್ಯವನ್ನು ಕೊಡಲಾರೆ. ಕಾಯಿಲೆ ಬಂದರೆ ನಮ್ಮ ಹತ್ರ ಬರ್ತೀರಿ, ಚಿಕಿತ್ಸೆ ಮಾಡ್ತೇವೆ. ಅದು ಕೆಲಸ ಮಾಡ್ಬೋದು, ಮಾಡ್ದೇ ಇರ್ಬೋದು. ಆರೋಗ್ಯವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ನಾವೇ. ಸೊ ನಮ್ಮ ಮುಷ್ಟಿಯಲ್ಲೇ ನಮ್ಮ ಆರೋಗ್ಯ. ಹಾಗೆ ಆರೋಗ್ಯವಂತ ವ್ಯಕ್ತಿ ಕುಟುಂಬದ ಆಸ್ತಿ, ಆರೋಗ್ಯವಂತ ವ್ಯಕ್ತಿ ಒಂದು ಸಂಸ್ಥೆಯ ಆಸ್ತಿ, ಹಾಗೆ ಆರೋಗ್ಯವಂತ ವ್ಯಕ್ತಿಗಳು ದೇಶದ ಆಸ್ತಿ. ಎಷ್ಟು 20 ನಿಮಿಷ ಟೈಮ ನನಗೆ? ಎಷ್ಟು ಟೈಮ್ ಇದೆ? 20. 15 ನಿಮಿಷನೂ ಹೇಳಿ. ಸೊ ಹಾಗಾಗಿ ನೀವು ಆರೋಗ್ಯವಂತರಾಗಿರಬೇಕು. ಹಾಗೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಹೋದ್ಯೋಗಿಗಳು ಆರೋಗ್ಯವಂತರಾಗಿರಬೇಕು. ನೀವು ಯಾರನ್ನು ಸೂಪರ್ವೈಸ್ ಮಾಡಬೇಕು ಅವರು ಆರೋಗ್ಯವಂತರಾಗಿರಬೇಕು. ಅದನ್ನು ಸಾಧಿಸೋದು ಹೇಗೆ? ಪ್ರಸನ್ನ ಕಾಯ, ಪ್ರಸನ್ನ ಮನ, ಪ್ರಸನ್ನ ಇಂದ್ರಿಯ, ಪ್ರಸನ್ನ ಆತ್ಮ, ಪರಿಪೂರ್ಣ ಆರೋಗ್ಯ. ಇದನ್ನು ಯಾರು ಹೇಳಿದ್ದಾರೆ? ಆಯುರ್ವೇದದ ಅಧುರೆಗಳು ಹೇಳಿದ್ದಾರೆ. ಪ್ರಸನ್ನ ಕಾಯ, ಬಾಡಿ ಕಂಫರ್ಟಬಲ್ ಆಗಿರಬೇಕಾಗತ್ತೆ, ಫಿಟ್ ಆಗಿರಬೇಕಾಗತ್ತೆ. ಪ್ರಸನ್ನ ಮನ, ಮನಸ್ಸು ಪ್ರಶಾಂತವಾಗಿರಬೇಕಾಗತ್ತೆ, ಮನಸ್ಸಿನಲ್ಲಿ ನೆಮ್ಮದಿ ಇರಬೇಕಾಗತ್ತೆ. ಹಾಗೆ ಇಂದ್ರಿಯಗಳು, ಕಣ್ಣು ಏನು ನೋಡುತ್ತೆ ಅದು ಈ ಒಂದು ಸುಂದರವಾದಂಥ ಸಭಾಂಗಣ ನೋಡಿದ ತಕ್ಷಣ ಮನಸ್ಸಿಗೆ ಸಂತೋಷ ಆಗುತ್ತೆ. ಹಾಗೆ ಮಧುರವಾದ ಧ್ವನಿ, ನಾವು ಮಾತಾಡುವಾಗ ನಮ್ಮ ಧ್ವನಿ ಮಧುರವಾಗಿತ್ತು ಅಂತಂದರೆ ನಮಗೂ ಆನಂದ, ಕೇಳೋರಿಗೂ ಆನಂದ. ಹಾಗೆ ಬೇರೆ ಇಂದ್ರಿಯಗಳು. ಹಾಗೆ ಪ್ರಸನ್ನ ಆತ್ಮ, ನಮ್ಮ ಒಳಗಿನ ಚೇತನ. ಸೊ ಆ ದೃಷ್ಟಿಯಿಂದ ನೆಮ್ಮದಿ ಸಮಾಧಾನ ಹೇಗೆ, ಇದು ನಮ್ಮ ಸಮಾಧಾನ ಕೇಂದ್ರ. ಬನ್ನೇರುಘಟ್ಟ ರಸ್ತೆಯಲ್ಲಿ ಹರಕೆರೆ ಮೈಕಲೋಟ್ನಲ್ಲಿ ಕಳೆದ 15 ವರ್ಷ ನಾವು ಕೆಲಸ ಮಾಡ್ತಾಯಿದ್ದೇವೆ. ಪೂರ್ಣ ಉಚಿತವಾಗಿ ಸಲಹೆ, ಚಿಕಿತ್ಸೆ, ಸಾಂತ್ವನ ಈ ಸೆಂಟರ್ ಸಿಗುತ್ತೆ. ಹಾಗೆ ನನ್ನ ಜೊತೆಯಲ್ಲಿ ಸುಮಾರು 80 ಜನ ವಾಲಂಟಿಯರ್ಸು. ಅವರ್ಯಾರು MBBS ಓದಿಲ್ಲ, ಸೈಕಾಲಜಿ ಮಾಡಿಲ್ಲ, MSW ಮಾಡಿಲ್ಲ. ಜನಸಾಮಾನ್ಯರನ್ನೇ ನಾವು ಆಯ್ಕೆ ಮಾಡಿಕೊಂಡು ಯಾರಿಗೆ ಇನ್ನೊಬ್ಬರಿಗೆ ಸಾಂತ್ವನ ಹೇಳಬೇಕು, ಇನ್ನೊಬ್ಬರಿಗೆ ಏನಾದರೂ ಒಂದು ಕಿಂಚಿತ್ತು ಸೇವೆ ಮಾಡಬೇಕಂತಕ್ಕಂಥ ಆಸೆ ಇರ್ತಕ್ಕಂಥವರು ನನ್ನ ಜೊತೆ ಇದ್ದಾರೆ. ಪ್ರತಿ ದಿವಸ ಬೆಳಿಗ್ಗೆ 11ರಿಂದ 1:30 ತನಕ, ಸಂಜೆ 6ರಿಂದ 9 ತನಕ ನಾವು ಕೆಲಸ ಮಾಡ್ತೇವೆ, ಭಾನುವಾರ ಬಿಟ್ಟು. ಹಾಗೆ ಸಮಾಧಾನ ಕೇಂದ್ರದಲ್ಲಿ ನಿಮಗೆ ಯಾರಿಗೆ ಆಸಕ್ತಿ ಇದೆ, ಈಗ ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೇವೆ. ಮೊದಲು ಆಫ್ಲೈನ್ ಇತ್ತು. 10 ಸೆಷನ್ನ ಟ್ರೈನಿಂಗ್ ಕೊಡ್ತೇವೆ. ಈಗ ಏನೇನು ಪ್ರಶ್ನೆ ಕೇಳಿದ್ರಿ, ನಮ್ಮ ಅರ್ಕ ಅವರಿಗೆ ಎನ್ನುವ ವ್ಯಕ್ತಿಯ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಅಥವಾ ಡಿಟ್ಯಾಚ್ಮೆಂಟು ಮಾಡ್ಕೊಳ್ಳೋದು ಹೇಗೆ, ಹಾಗೆ ಎಂಪತಿ ತೋರಿಸೋದು ಹೇಗೆ, ವ್ಯಕ್ತಿಯ ಸಮಸ್ಯೆಯನ್ನು ಗುರುಸೋದು ಹೇಗೆ, ಅದರ ಮೂಲವನ್ನು ಕಂಡುಹಿಡಿಯೋದು ಹೇಗೆ ಮಾತಾಡಿದ್ರೆ ಆತನಿಗೆ ನೆಮ್ಮದಿ ಆಗುತ್ತೆ ಅನ್ನೋದನ್ನು ನೀವು ಕಲಿಬೋದು. ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಡಿಸೆಂಬರ್ 12 ಅಥವಾ 19 ಶುರುವಾಗುತ್ತೆ. ಕಾಂಟ್ಯಾಕ್ಟ್ ಮೀ ಆ್ಯಂಡ್ ಯು ಕ್ಯಾನ್ ಎನ್ರೋಲ್ ಯುವರ್ ಸೆಲ್ಫ್. ವಾರಕ್ಕೆ 2 ಕ್ಲಾಸ್ ಇರುತ್ತೆ. ಶನಿವಾರ 4ರಿಂದ 6,
ಹಾಗೆ ಭಾನುವಾರ 11ರಿಂದ 1 ಗಂಟೆ ಯು ಕ್ಯಾನ್ ಜಾಯಿನ್. ಹಾಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೇವೆ. ಆಮೇಲೆ ನೀವು ಪ್ರಾಕ್ಟಿಕಲ್ ಆಗಿ ಸಮಾಧಾನ ಸೆಂಟರ್ ಬಂದು ಕಲಿಬೋದು ಹೌ ಟು ಕೌನ್ಸಿಲ್ ಪೀಪಲ್. ಯಾಕೆ ನಮ್ಮ ಮನಸ್ಸು ಪ್ರಕ್ಷುಬ್ಧವಾಗುತ್ತೆ? ಒಂದು ಬೇಸಿಕ್ ನೀಡ್ಸ್. ಈಗ ತಾನೇ ಒಬ್ರು ಹೇಳ್ತಾ ಇದ್ರು, ನಾನು ಕಾಫಿ ಕುಡಿತಾ ಇದ್ದಾಗ, ಸೊ ನಾವು ಮನೆಯಿಂದ ಡಬ್ಬಿ ತರ್ತೇವೆ, ಆದರೆ ತಿನ್ನೋದು ಸಮಯ ಇಲ್ಲ, 4 ಗಂಟೆ ತನಕ ಅದು ಹಾಗೆ ಇರುತ್ತೆ, ಅಥವಾ ನಮಗೆ ಇಷ್ಟವಾದ ತಿಂಡಿ ಸಿಗೋದಿಲ್ಲ. ಆಹಾರ, ಹಾಗೆ ನಿದ್ರೆ. ಇವತ್ತು ಮಲ್ಟಿನ್ಯಾಷನಲ್ ಕಂಪ್ನಿ ಕೆಲಸ ಮಾಡೋರೆಲ್ಲ ಸಂಜೆ 6 ಗಂಟೆಗೆ ಶುರು ಮಾಡಿ ಮುಂಜಾನೆ 3 ಗಂಟೆಗೆ ಕೆಲಸ ಮುಗಿಸ್ತಾರೆ. ಯಾಕೆಂದರೆ ಕಂಪನಿಯವರು ನೀನು ನಿದ್ರೆ ಮಾಡಿದ್ರೆ ಕೇಳೋದಿಲ್ಲ, ಊಟ ಮಾಡಿದ್ರೆ ಕೇಳೋದಿಲ್ಲ, ಹೆಂಡತಿಗೆ ಹಾಯ್ ಅಂತ ಹೇಳಿದ್ರೆ ಕೇಳೋದಿಲ್ಲ, ಮಕ್ಕಳ ಜೊತೆ ಮಾತಾಡಿದ್ರೆ ಕೇಳೋದಿಲ್ಲ. ವರ್ಕ್ ಮಾಡು, ಲಾಗಿನ್ ಆಗಿರು. ಹಾಗೆ ಅಗತ್ಯಗಳು ಪೂರೈಕೆ ಆಗ್ತಿಲ್ಲ. ಮನುಷ್ಯನ ಅಗತ್ಯಗಳು ಸಾಕಷ್ಟಿದ್ದಾವೆ. ಹಾಗೆಯೇ ಹಣಕಾಸಿನ ಏರುಪೇರು. ಇವತ್ತು ಹಣ ಅಂತಕ್ಕಂಥದ್ದು ಮುಖ್ಯ, ಆದರೆ ನಾವು ಅದನ್ನು ಅತಿ ಮುಖ್ಯ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಲಕ್ಷ ಅಲ್ಲ, ಕೋಟಿ ಕೋಟಿ ಸಂಖ್ಯೆಯಲ್ಲಿ ನಾವು ಸಂಪಾದನೆ ಮಾಡಲಿಕ್ಕೆ ಬಯಸ್ತೇವೆ. ಹಾಗಾಗಿ ಹಣ ಇದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ. ಹಾಗೆ ಸಂಬಂಧಗಳು. ನನ್ನ 45 ವರ್ಷದ ಮನೋವೈದ್ಯಕೀಯ ಅನುಭವದಲ್ಲಿ ಪ್ರತಿ ವರ್ಷ ನಮ್ಮ ಮನೇಲಿ ಯಾರೂ ಸರಿಯಾಗಿಲ್ಲ ಸರ್, ಹೆಂಡತಿ ಸರಿಯಾಗಿಲ್ಲ ಸರ್, ಗಂಡನಿಗೆ ಬುದ್ಧಿನೇ ಇಲ್ಲ ಸರ್, ಮಕ್ಕಳು ನಾವು ಹೇಳಿದ ಮಾತು ಕೇಳೋದಿಲ್ಲ ಸರ್, ನಮ್ಮ ಸಬಾರ್ಡಿನೇಟ್ಸು ಎಲ್ಲ ರೌಡಿಗಳು ಸರ್, ಕಲೀಗ್ಸು ಕಾಲೆಳಿತಾರೆ ಸರ್, ಬಾಸು ಬೈಯೋದೇ ಕೆಲಸ ಸರ್ ಅವನಿಗೆ. ಸೊ ಹಾಗಾಗಿ ನಮ್ಮ ಸಂಬಂಧಗಳು ಹಾಳಾಗ್ತಾ ಇದೆ. ಇನ್ನೊಬ್ಬರನ್ನ ಗೌರವಿಸ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಪ್ರೀತಿ ತೋರಿಸ್ತಕ್ಕಂಥದ್ದು, ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಪ್ರವೃತ್ತಿ ಹೋಗಿ ತಪ್ಪು ಕಂಡುಹಿಡಿದು ಬೈಯೋದೇ ನಮ್ಮ ಕೆಲಸ. ಇನ್ನೊಬ್ಬರಿರ್ತಕ್ಕಂಥ ನ್ಯೂನತೆಗಳನ್ನು ಗುರುತು ಮಾಡಿ ಅದನ್ನು ಬಹಿರಂಗವಾಗಿ ಹೇಳೋದೇ ಕೆಲಸ. ಹಾಗೆ ಸಂಬಂಧಗಳು ಹಾಳಾಗ್ತಾ ಇದೆ. ಮ್ಯಾರಿಟಲ್ ಡಿಸ್ಕಾರ್ಡ್, ದಾಂಪತ್ಯ ವಿರಸ. 10,000 ಜನ ಬೆಂಗಳೂರಿನ 7 ಫ್ಯಾಮಿಲಿ ಕೋರ್ಟಿಗೆ ವಿಚ್ಛೇದನಕ್ಕೆ ಅಪ್ಲೈ ಮಾಡ್ತಿದ್ದಾರೆ. 10,000 ಪ್ರತಿ ವರ್ಷ. ಹಾಗೆ ಫ್ಯಾಮಿಲಿ ಡಿಸ್ಕಾರ್ಡ್, ಅತ್ತೆ ಸೊಸೆ ಫೈಟಿಂಗು, ಅಣ್ಣ ತಮ್ಮಂದಿರ ಫೈಟಿಂಗು, ಅಥವಾ ತಂದೆ ಮಕ್ಕಳ ನಡುವೆ ಘರ್ಷಣೆ. ಹಾಗೆ ಜಾಬ್ ಡಿಫಿಕಲ್ಟೀಸ್. ಈಗ ಯಾರಿಗೂ ನೋ ಜಾಬ್ ಸೆಕ್ಯೂರಿಟಿ. ಮೊದಲಾಯಿತು ಅಂತಂದರೆ ಸರ್ವಿಸ್ ಸೇರು ರಿಟೈರ್ ಆಗೋಕ್ಕೆ ಅದೇ ಕಂಪ್ನಿ ಅದೇ. ಇವತ್ತು 3 ತಿಂಗಳಿಗೆ 6 ತಿಂಗಳಿಗೆ ಜಾಬ್ ಬದಲಾಯಿಸಿ ಹೋಗ್ತಾರೆ. ಕಂಪ್ನಿಗಳು ಅಷ್ಟೇ, ಹೈರ್ ಆ್ಯಂಡ್ ಫೈರ್. ಹಾಗೆ ವರ್ಕ್ಲೋಡ್ ತುಂಬ ಜಾಸ್ತಿ, ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿ. ಸೊ ಉದ್ಯೋಗ ಸಮಸ್ಯೆಗಳು. ಹಾಗೆ ಮೆನಿ ಆಫ್ ಅಸ್ ಇನ್ಕ್ಲೂಡಿಂಗ್ ಮೀ, ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ನಾನು ಸರಿಯಾಗಿಲ್ಲ ಸರ್, ನಾನು ಸುಂದರವಾಗಿಲ್ಲ, ನನ್ನ ಕೂದಲು ಬೇಗ ಬೆಳಗಾಗ್ಬಿಟ್ಟಿದೆ, ನನ್ನ ಹೆಂಡತಿ ಚೆನ್ನಾಗಿಲ್ಲ, ನನ್ನ ನೆರೆಮನೆ ಅವನ ಹೆಂಡತಿ ಭಾಳ ಚೆನ್ನಾಗಿದ್ದಾಳೆ, ನನ್ನ ಮಗ ಬುದ್ಧಿವಂತ ಅಲ್ಲ, ನನ್ನ ಅಣ್ಣನ ಮಗ ಟಾಪರು. ಸೊ ಹಾಗಾಗಿ ಇನ್ಫಿನಿಟಿ ಫೀಲಿಂಗ್ಸ್, ಅದು ನಮ್ಮ ಸಾಮರ್ಥ್ಯದ ಬಗ್ಗೆ. ಆತ್ಮಾಭಿಮಾನ ಬಹಳ ಜನ ಕಳ್ಕೊಂಡ್ಬಿಟ್ಟಿದ್ದಾರೆ. ದೇ ಡೋಂಟ್ ವಾಂಟ್ ಟು ರೆಸ್ಪೆಕ್ಟ್ ದೇರ್ ಓನ್ ಸೆಲ್ಫ್ಸ್. ಆವಾಗ ನಿಮಗೆ ನಿಮ್ಮ ಬಗ್ಗೆನೇ ಗೌರವ ಇಲ್ಲ ಅಂತಂದರೆ ಬೇರೆಯವ್ರು ನಿಮ್ಮನ್ನು ಗೌರವಿಸ್ಬೇಕು ಅಂತ ಹೇಗೆ ನಿರೀಕ್ಷೆ ಮಾಡ್ತೀನಿ. ಹಾಗೆ ನೀವು ಯಾರ ಜೊತೆ ಕೆಲಸ ಮಾಡಬೇಕು, ಯಾರ ಜೊತೆಯಲ್ಲಿ ಯಾರಿಂದ ಕೆಲಸ ತೆಗಿಬೇಕು, ಅವರನ್ನು ನೀವು ಗೌರವಿಸೋದು ಅಂತಂದರೆ ಕೆಲಸ ಆಗೋದಿಲ್ಲ. ಹಾಗೆ ನೆಗೆಟಿವ್ ಆಲೋಚನೆಗಳು. ನನ್ನ ಕೈಲಿ ಆಗಲ್ಲ ಸರ್, ಪ್ರಪಂಚ ಕೆಟ್ಟೋಗಿದೆ ಸರ್, ಎಲ್ಲ ಕಡೆ ಭ್ರಷ್ಟಾಚಾರ ಸರ್. ಇವತ್ತು ನಮ್ಮ ಪತ್ರಿಕೆಗಳು ಮತ್ತು ಮೀಡಿಯಾಗಳು ಬೆಳಗಾದ ತಕ್ಷಣ ಬರೀ ರಾತ್ರಿ ಇಡೀ 24 ಗಂಟೆ ಸಮಾಜದ ಬಗ್ಗೆ, ಸಮಾಜದಲ್ಲಿ ಯಾರು ನಾವು ನೇತಾರು ಅಂತ ಕರಿತೇವೆ,
ಸೆಲೆಬ್ರೇಟ್ಸ್ ಅಂತ ಕರಿತೇವೆ, ಐಕಾನ್ಸ್ಗಳು ಅಂತ ಕರಿತೇವೆ. ಅವರ ನೆಗೆಟಿವ್ ಪಿಕ್ಚರನ್ನು ತೋರಿಸ್ತಾರೆ, ಒಳ್ಳೆಯದನ್ನು ತೋರ್ಸೋಕ್ಕೆ ಹೋಗೋದೇ ಇಲ್ಲ. ಹಾಗಾಗಿ ಇಂದಿನ ಮಕ್ಕಳಲ್ಲಿ, ಯುವಜನರಲ್ಲಿ ಇಡೀ ದೇಶದ ಬಗ್ಗೆ, ಭಾಷೆಯ ಬಗ್ಗೆ, ಅಥವಾ ಸಂಸ್ಕೃತಿಯ ಬಗ್ಗೆ, ಅಥವಾ ನಮ್ಮ ಬಗ್ಗೆ ಅವರಲ್ಲಿ ಸ್ವಾಭಿಮಾನ ಇಲ್ಲವೇ ಇಲ್ಲ, ಸ್ವಾಭಿಮಾನ ಇಲ್ಲವೇ ಇಲ್ಲ. ಹಾಗೆ ಒಂಟಿತನ. ಬೆಂಗಳೂರಿನ ಜನಸಂಖ್ಯೆ 1.25 ಕೋಟಿ. ಆದರೆ ಎವ್ರಿ ಒನ್ ಆಫ್ ಅಸ್ ಫೀಲ್ ದಟ್ ವಿ ಆರ್, ನಮಗೆ ಯಾರೂ ಇಲ್ಲ ಸರ್. ಇದ್ದಾರೆ, ಹೆಂಡತಿ ಮಕ್ಕಳಿದ್ದಾರೆ, ಅವ್ರ ಪಾಡುಗಳಿದ್ದಾರೆ, ಅಣ್ಣ ತಮ್ಮ ಇದ್ದಾನೆ. 3 ತಿಂಗಳಾದ್ರೂ ಒಂದು ಸತಿ ಫೋನ್ ಮಾಡಲ್ಲ ಸರ್, ಫೋನ್ ಮಾಡಲ್ಲ. ಒಂಟಿತನ. ಹಾಗೆ ವಯಸ್ಸಾದಮೇಲೆ, ರಿಟೈರ್ ಆದಮೇಲೆ ಅನೇಕ ಜನರಿಗೆ ಒಂಟಿತನ. ಯಾಕೆಂದರೆ ಮಕ್ಕಳೆಲ್ಲೋ ಇರ್ತಾರೆ, ಇವರು ಗಂಡ ಹೆಂಡತಿ ಅಥವಾ ಗಂಡ ಸತ್ಯಾನೆ ಅಥವಾ ಹೆಂಡತಿ ಸತ್ಯ ಅಂತಂದರೆ ಒಂಟಿತನ. ಹಾಗೆ ನಾವು ಸಪೋರ್ಟ್ ಸಿಸ್ಟಮ್, ನಮ್ಮ ಸೋಷಿಯಲ್ ಸಪೋರ್ಟ್ ಸಿಸ್ಟಮ್ ಈಸ್ ಡ್ವಿಂಡ್ಲಿಂಗ್. ನನ್ನ ಮನೆ ಪಕ್ಕದಲ್ಲಿ ಅಪಾರ್ಟ್ಮೆಂಟಿದೆ, 8 ಫ್ಯಾಮಿಲಿ ಇದೆ. 6 ವರ್ಷದಿಂದ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನ್ಯಾರಂತ ಅವ್ರಿಗೆ ಗೊತ್ತಿಲ್ಲ. ಪಕ್ಕದಲ್ಲೇ ಇದ್ದಾರೆ. ಅವ್ರು ಬೈದಾಡೋದು ಕೇಳಿಸುತ್ತೆ, ನಗೋದು ಕೇಳಿಸುತ್ತೆ, ಮಕ್ಕಳು ಆಟ ಆಡೋದು ಕೇಳಿಸುತ್ತೆ. ಆದರೆ ಪರಸ್ಪರ ಪರಿಚಯ ಇಲ್ಲ. ನೋ ಸೋಷಿಯಲ್ ನನಗೇನು ತೊಂದರೆ ಆಯಿತು ಅಂತಂದರೆ ಹೂ ವಿಲ್ ಹೆಲ್ಪ್ ಮೀ ನಾವು. ಇದಕ್ಕಿದ್ದಾಗ ನಾನು ಲಾಸ್ಟ್ ವೀಕ್ ಹಾಗೆ ಆಯಿತು. ಒಬ್ಬರು ವೃದ್ಧರು ವಾಕಿಂಗ್ ಹೋಗ್ತಿದ್ದಾರೆ, ಬಿದ್ದರು 6 ಗಂಟೆನಲ್ಲಿ. 8 ಗಂಟೆ ಆದರೂ ಕೂಡ ಯಾರೂ ನೋಡಲಿಲ್ಲ ಅವ್ರನ್ನ. 8 ಆದರೂ ಕೂಡ ತಂದೆ ಬರಲು ಅಂತ ಮಗ ನೋಡ್ಕೊಂತಂದರೆ ರಸ್ತೆ ಬದಿಗೆ ಬಿದ್ದಿದ್ದಾರೆ. 2 hours ಈಸ್ ಅನ್ಕಾನ್ಷಿಯಸ್ ಆ್ಯಂಡ್ ನೋಬಡಿ ಬಾದರ್ಡ್. ಹಾಗೆ ಲ್ಯಾಕ್ ಆಫ್ ನಾಲೆಡ್ಜ್. ಈಗ ಇಂಟರ್ನೆಟ್ಟಲ್ಲಿ ಸಾಗರವೇ ನಮಗೆ ಜ್ಞಾನ ಸಾಗರವೇ ಇದೆ. ಆದರೆ ಎಷ್ಟು ಜ್ಞಾನವನ್ನು ನಾವು ಒಳಗಡೆ ತೆಕ್ಕೊಳ್ತೇವೆ. ಬದುಕೋದಕ್ಕೆ ಬೇಕಾದಂಥ ವ್ಯಾವಹಾರಿಕ ಜ್ಞಾನ. ಅನೇಕ ಟಾಪರ್ಸು ಯು ರಿಜೆಕ್ಟ್ ದಮ್ ಇನ್ ಇಂಟರ್ವ್ಯೂ, ಏಕೆಂದರೆ ಅವರಿಗೆ ವ್ಯಾವಹಾರಿಕ ಜ್ಞಾನ ಇಲ್ಲ. ಟಾಪರ್ ಅವನು MSc ಟಾಪರು, PhD ಮಾಡಿದ್ದಾನೆ, BE ಟಾಪರು. ಮಿಸ್ಟರ್ ನಾರಾಯಣ ಮೂರ್ತಿ ಸೇಸ್ 90% ಆಫ್ BE ಗ್ರ್ಯಾಜುಯೇಟ್ಸ್ ಆಫ್ ಇಂಡಿಯಾ ಆರ್ ನಾಟ್ ಎಂಪ್ಲಾಯಬಲ್. ಯಾಕೆಂದರೆ ಅವರಿಗೆ ಬೇಕಾದ ನಾಲೆಡ್ಜ್ ಇಲ್ಲ. ಎಲ್ಲ ಪುಸ್ತಕದ ಬದನೆಕಾಯಿ. ಓದ್ತಾರೆ, ಉರುಹಿಸ್ತಾರೆ, ಪರೀಕ್ಷೆ ಬರೀತಾರೆ, ಆಮೇಲೆ ಮರೀತಾರೆ. ಇವೆಲ್ಲ ನ್ಯಾಚುರಲ್ ಎಮೋಷನ್ಸ್, ಬಟ್ ನೆಗೆಟಿವ್ ಎಮೋಷನ್ಸ್. ಕೋಪ, ದುಃಖ, ಭಯ, ಗಿಲ್ಟ್, ತಪ್ಪಿತಸ್ಥ ಭಾವನೆ. ನಮ್ಮಲ್ಲಿ ಅನೇಕ ಜನ ಬರ್ತಾರೆ, ಬಾಲ್ಯದಲ್ಲಿ ಮಾಡಿದ ತಪ್ಪನ್ನು ಈಗಾಗಲೇ 60 ವರ್ಷ ಆಗಿರುತ್ತೆ, ಇನ್ನೂ ಮರ್ತಿರೋದಿಲ್ಲ. ಸರ್ ನನ್ನ ಕೊರಿತಾ ಇದೆ ಸರ್, ಆ ತಪ್ಪು ಮಾಡಿದೆ, ತಂದೆನ ಬೈದೆ, ಕಳ್ತನ ಮಾಡಿದೆ, ಕಾಪಿ ಮಾಡಿದೆ, ಅಥವಾ ಇನ್ನೊಬ್ಬನಿಗೆ ಸಿಗಬಾರಂಥ ಪ್ರಶಸ್ತಿ ನಾನು ಕಿತ್ಕೊಂಡೆ. ಗಿಲ್ಟ್. ಈ 4 ನೆಗೆಟಿವ್ ಎಮೋಷನ್ಸು ಪ್ಲೀಸ್ ಐಡೆಂಟಿಫೈ. ನಿಮ್ಮಲ್ಲಿ ಇದನ್ನು ಗುರುತಿಸಿ. ಯಾಕೆಂದರೆ ನಾವೆಲ್ಲ ವಿ ವೇರ್ ಎ ಮಾಸ್ಕ್ ಆ್ಯಂಡ್ ವಾಕ್. ಹೇಗಿದ್ದೀರಾ ಚಂದ್ರಶೇಖರ್? ಫೈನ್ ಸರ್, ನೋ ಪ್ರಾಬ್ಲಮ್. ಒಳಗಡೆ ಉರಿತಾ ಇರುತ್ತೆ, ಕೋಪದ ಬೆಂಕಿ ಉರಿತಾ ಇರುತ್ತೆ, ದುಃಖದ ಬೇಗೆ ಇರುತ್ತೆ, ಭಯ ಇರುತ್ತೆ. ಆದರೆ ಟೈ ಟು ಪಿಟ್ ಅಪ್ ಎ ಮಾಸ್ಕ್. ಹಾಗೆ ಅರ್ಕವ್ರು ಹೇಳಿದಾಗೆ ಒಂದು 5 ನಿಮಿಷ ನೀವು ನಿಮ್ಮ ಸಹೋದ್ಯೋಗಿ ಪಕ್ಕದ ಕೂತ್ಕೋಬೇಡಿ, ಮುಂದೆ ಕೂತ್ಕೊಳ್ಳಿ. ಹೆಂಡತಿಯ ಮುಂದೆ ಕೂತ್ಕೊಳ್ಳಿ, ಗಂಡನ ಮುಂದೆ ಕೂತ್ಕೊಳ್ಳಿ, ಮಕ್ಕಳ ಮುಂದೆ ಕೂತ್ಕೊಳ್ಳಿ. ಅವರ ಮುಖವನ್ನು ನೋಡಿ, ಕಣ್ಣುಗಳನ್ನು ನೋಡಿ 3 ನಿಮಿಷ ಮಾತಾಡಿ. ನಿಮಗೆ ಈ ಭಾವನೆಯ ದರ್ಶನ ಆಗುತ್ತೆ. ಆಗ ಇಂಟ್ಯೂಷನ್ ಅಂತಂದರು. ಅವ್ರು ಹೇಳಬೇಕು, ನನಗೆ ಕೋಪ ಬಂದಿರಪ್ಪ ಅಂತ ಅವ್ನು ಹೇಳಬೇಕಾದಿಲ್ಲ, ನನಗೆ ದುಃಖ ಆಗಿದ್ರಿ ಅಂತ ನಿಮ್ಮ ಹೆಂಡತಿ ಹೇಳಬೇಕಾದಿಲ್ಲ. 2 ನಿಮಿಷ ಅವ್ರ ಮುಂದೆ ಕೂತ್ಕೊಂಡು, ಏನು ನಿನ್ನ ಕಷ್ಟ, ಏನು ನಿನ್ನ ನೋವು, ಏನು ಬೇಸರ ಆಗಿದೆ, ಇವತ್ತೇನಾಯಿತು. ಇದು ಸಾಮಾನ್ಯ ನೆನ್ನೆ ಸರ್, ಕಳೆದ 20 ವರ್ಷದಿಂದ ನನ್ನ ಹೆಂಡತಿ ನನ್ನ ಜೊತೆಲಿ ಏನೂ ಮಾತಾಡಿಲ್ಲ. ಕ್ಯಾನ್ ಯು ಇಮ್ಯಾಜಿನ್? 20 ವರ್ಷದಿಂದ ಮಾತಾಡಿಲ್ಲ. 3 ಮಕ್ಕಳಾಗಿದ್ದಾವೆ. ಏನಾಗಂದರೆ ಸರ್, ನಾನು ಆಟೋ ಓಡಿಸ್ತೇನೆ, ಮನೆಗೆ ಬರ್ತಾನೆ, 7 ಗಂಟೆ ಆಗುತ್ತೆ, ಸುಸ್ತಾಗಿರುತ್ತೆ, ಕಾಫಿನೋ ತಿಂಡಿ ತಂದಿರ್ತಾಳೆ, ತಿಂತಾನೆ, TV ನೋಡ್ತಾನೆ, ಮನೆಗೆ ಬೆಳಿಗ್ಗೆ 6 ಗಂಟೆಗೆ ಹೇಳ್ತಾನೆ, ಹೋಗ್ತಾನೆ.
ಯಾವತ್ತಾದ್ರು ಹೆಂಡತಿಯ ಮುಂದೆ ಕುಳಿತು ನೀವು ನಿನ್ನ ಮನೇಲಿ ಇದೆಯಾ, ನಿನ್ನ ಕಷ್ಟ ಏನು, ಸುಖ ಏನು ಅಂತ ಕೇಳಿದ್ದೀರಾ? ಅವಳೇ ಕೇಳಲ್ಲ ಸರ್. ಹೆಂಡಿನೂ ಬಂದಿರಿ ಏನಮ್ಮ ಅಂತ ಅವರು ಮಾತಾಡೋದು, ನಾನು ಮಾತಾಡೋದ. ಅಡುಗೆ ಮಾಡ್ತೀನಿ, ಬಡಿಸ್ತಾನೆ, ತಿಂತಾರೆ, ಮಲಿಕೊಳ್ತಾರೆ, ಟಿ ವಿ ನೋಡ್ತಾರೆ, ಹೋಗ್ತಾರೆ. 20 ವರ್ಷ ನಾವು ಪರಸ್ಪರ ಸುಖ ದುಃಖ ಹೇಳಿಕೊಂಡಿಲ್ಲ. ಹಾಗಾಗಿ ದಯಮಾಡಿ ಪ್ರಶ್ನೆ ಕೇಳಿ. ಫೇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತೇವೆ. ಆದರೆ ಮಾಸ್ಕ್ ಇರುತ್ತೆ, ಎಷ್ಟು 1 ನಿಮಿಷ 2 ನಿಮಿಷ ಅಷ್ಟು, ಆಮೇಲೆ ಮಾಸ್ಕ್ ನಾವು ತೆಗೆದಾಕ್ತೇವೆ. ಯಾವ ವ್ಯಕ್ತಿಗಳ ಜೊತೆ ನಾವು ಕೆಲಸ ಮಾಡಬೇಕು, ವ್ಯವಹರಿಸಬೇಕು, ಕೆಲಸ ತೆಗಿಬೇಕು, ಕೆಲಸ ಮಾಡಿಸ್ಬೇಕು, ಅವರನ್ನು ನೀವು ಅಬ್ಸರ್ವ್ ಮಾಡಿ. ಮುಖವನ್ನು ನೋಡಿ, ಕಣ್ಣುಗಳನ್ನು ನೋಡಿ. ಕಣ್ಣುಗಳೆಲ್ಲವನ್ನು ಹೇಳುತ್ತೆ. ಕಣ್ಣು ಯಾವತ್ತೂ ಏನನ್ನು ಮುಚ್ಚುವುದಿಲ್ಲ, ಮರೆ ಮಾಡೋದಿಲ್ಲ. ಹೌದು ಸರ್? ಕಣ್ಣುಗಳು, ಮುಖ ನಾನು ಮಾಸ್ಕ್ ಹಾಕೋಬೋದು, ಆದರೆ ಕಣ್ಣುಗಳು ದುಃಖವನ್ನು ಹೇಳುತ್ತವೆ, ಸಂತೋಷವನ್ನು ಹೇಳುತ್ತವೆ, ಮೆಚ್ಚುಗೆಯನ್ನು ಹೇಳುತ್ತೆ, ದ್ವೇಷವನ್ನು ಹೇಳುತ್ತೆ, ಹಾಗೆ ಭಯವನ್ನು ಹೇಳುತ್ತೆ. ಹಾಗೆ ಇದೆಲ್ಲ ಆದಾಗ ಏನಾಗುತ್ತೆ? ನಾವು ಪ್ರತಿಯೊಬ್ಬರೂ ಕೂಡ ಒತ್ತಡದಲ್ಲೇ ಬದುಕ್ತಾ ಇದ್ದೇವೆ. ಒತ್ತಡದ ಮೀಟರು ಪ್ರತಿ ದಿವಸ ಏರ್ತಾನೆ ಹೋಗ್ತಾ ಇದೆ, ಇಡೀ ಪ್ರಪಂಚದಾದ್ಯಂತ. ಅದರ ಪರಿಣಾಮ ಏನು? ನಮ್ಮ ದೇಹದಲ್ಲಿ 40 ಹಾರ್ಮೋನುಗಳು ಉತ್ಪತ್ತಿ ಆಗ್ತವೆ. 40 ಬಗೆಯ ಹಾರ್ಮೋನುಗಳು. ಯಾವುದು? ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಆಗ್ಬೋದು, ಥೈರಾಯ್ಡ್ ಆಗ್ಬೋದು, ಪ್ಯಾರಾಥೈರಾಯ್ಡ್ ಆಗ್ಬೋದು, ಪ್ಯಾಂಕ್ರಿಯಾಸ್ ಆಗ್ಬೋದು, ಅಡ್ರಿನಲ್ ಗ್ಲ್ಯಾಂಡ್ಸ್ ಆಗ್ಬೋದು, ಟೆಸ್ಟಿಕಲ್ಸ್ ಆಗ್ಬೋದು, ಅಥವಾ ಓವರಿ ಆಗ್ಬೋದು, ಅಂಡಾಶಯ ಆಗ್ಬೋದು. ಈ ಎಲ್ಲ ನಿರ್ನಾಳ ಗ್ರಂಥಿಗಳಿಂದ 40 ಬಗೆಯ ಹಾರ್ಮೋನುಗಳು ಉತ್ಪತ್ತಿ ಆಗುತ್ತೆ. ಈ ಹಾರ್ಮೋನುಗಳೇ ನಮ್ಮ ದೇಹವನ್ನು ನಡೆಸಕ್ಕಂಥದ್ದು, ನನ್ನ ಭಾವನೆಗಳನ್ನು ಹತೋಟಿ ಮಾಡ್ತಕ್ಕಂಥದ್ದು, ನನ್ನ ಆಲೋಚನಾ ಶಕ್ತಿಯನ್ನು ನಿರ್ದೇಶನ ಮಾಡ್ತಕ್ಕಂಥದ್ದು. ನೀವು ಸ್ಟ್ರೆಸ್ಗೊಳಗಾದಾಗ ಏನಾಗುತ್ತೆ? ಕಾರ್ಟಿಸಾಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ, ಅಡ್ರಿನಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಕಳೆದ 1 ವಾರದಲ್ಲಿ ಈ ಕಾನ್ಫರೆನ್ಸ್ನ ಆರ್ಗನೈಸ್ ಅಡ್ರಿನಲ್ ಲೆವೆಲ್ಲು ಜಾಸ್ತಿ ಆಗಿತ್ತಾ ಕಮ್ಮಿ ಆಗಿತ್ತಾ? ಬೇರೆ ಕೂಡ ಶೇಖರ್ ಬಂದ ತಕ್ಷಣ ಐ ಕುಡ್ ಸಿ ಇಸ್ ಟೆನ್ಸ್ ಆಫ್ ಎಷ್ಟು ಜನ ಬರ್ತಾರೋ, ಹೇಗಾಗುತ್ತೋ, ಅತಿಥಿಗಳೆಲ್ಲ ಸರಿ ಬರ್ತಾರೋ ಇಲ್ಲವೋ, ಅವ್ರು ತಿಂಡಿ ಆಗಿದೆಯೋ ಇಲ್ಲವೋ. ಸೊ ಹಾಗಾಗಿ ಯಾವಾಗ ನಿಮಗೆ ಕಾರ್ಟಿಸೋಲ್ ಜಾಸ್ತಿ ಆಗುತ್ತೆ, ಅಡ್ರಿನಲ್ ಜಾಸ್ತಿ ಆಗುತ್ತೆ, ಏನಾಗುತ್ತೆ? ಪುನೀತ್ ರಾಜ್ಕುಮಾರ್ 44 ವರ್ಷ, ಏಲ್ ಆ್ಯಂಡ್ ಹೆಲ್ತಿ, 6 ಪ್ಯಾಕ್ ಬಾಡಿ, ಹಾರ್ಟು ಡಮಾರ್. Dr. Manjunath says 30% of heart attacks are occurring below the age of 30. ಬರೀ ಬೆಂಗಳೂರು ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ 25% ಡೆತ್ಗೆ ಕಾರಣ ಏನು? ಹಾರ್ಟ್ ಅಟ್ಯಾಕ್. ಹಾರ್ಟ್ ಅರೆಸ್ಟು ಪುನೀತ್ ರಾಜ್ಕುಮಾರ್ ಅಪರೂಪ. ಅದು ಡೋಂಟ್ ವರಿ. ಇವತ್ತು ನಿತ್ಯ ಪುನೀತ್ ಹೋದ್ಮೇಲೆ ನಿತ್ಯ ನಮ್ಮ ಸಮಾಜ ಸೆಂಟ್ರಿಗೆ ಸರ್ ನನಗೂ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಸರ್, ಎಲ್ಲ ಕಾರ್ಡಿಯಾಕ್ಸ್ಗಳು ECG ಮಾಡಿಸಿದ್ದಾರೆ. ಜಯದೇವದಲ್ಲಿ 1,700 ಜನಕ್ಕೆ ಒಂದ್ಸರಿ ಮಾಡಿದ್ದಾರೆ. ನೆಕ್ಸ್ಟ್ ಡೇನೆ ನನ್ನ ಹತ್ತಿರಗೆ ನೋಡಿ ಸರ್. ಸೊ ಹಾಗಾಗಿ ಯಾಕೆ ನಿಮ್ಮ ನಾಡಿ ಬಡಿತ 80, 70, 80 ಒಳಗಡೆ ಇರಬೇಕು. BP 130, 90 ಒಳಗಡೆ ಇರಬೇಕು. ನೀವು ಮಾನಸಿಕವಾಗಿ ಪ್ರಕ್ಷುಬ್ಧವಾಗಿತ್ತು ಅಂತಂದರೆ ಚಿಂತೆ, ಅತೃಪ್ತಿ, ಅಸಮಾಧಾನ, ಹೇಳಿಕೊಳ್ಳದಂಥ ನೋವು, ಹಾರ್ಟ್ ಬಿಕಮ್ಸ್ ಎ ವಿಕ್ಟಿಮ್. ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಆರ್ಗನ್ ಇನ್ ದ ಬಾಡಿ. ಇಡೀ ದೇಹದಲ್ಲಿ ಹೃದಯದಷ್ಟು ಬಲವಾದಂಥ ಅಂಗ ಬೇರಿಲ್ಲ. ಅದು ಡಮಾರ್ ಅಂತ ಇದೆ. ಏಕೆಂತಂದರೆ ಒತ್ತಡದ ಪರಿಣಾಮ. ಸೊ ಹಾಗಾಗಿ ದಯಮಾಡಿ ಕೂತಿದ್ದಾಗ ನಿಮ್ಮ ಪಲ್ಸೇಟ್ ನೋಡ್ಕೊಳ್ಳಿ, ಕೋಪ ಬಂದಾಗ ಪಲ್ಸೇಟ್ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಭಯ ಆದಾಗ ಪಲ್ಸೇಟ್ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. 80 ಮೀರಿತು ಅಂತಂದರೆ ಜಸ್ಟ್ ಹೊರಲ್ದಾಗೆ ಅರ್ಧ ನಿಮಿಷ ಮೌನ, ಕಣ್ಣು ಮುಚ್ಚಿಕೊಳ್ಳಿ, ದೀರ್ಘ ಉಸಿರಾಟ ಮಾಡಿ, ಪಲ್ಸೇಟ್ ಕಮ್ಮಿ ಆಗ್ಬಿಡುತ್ತೆ. ಒಳ್ಳೆಯ ಸಂಗೀತವನ್ನು ಬಾಲಮುರಳಿ ಕೃಷ್ಣ ಆಡಿದ್ದು ಅಥವಾ ಯೇಸುದಾಸ್ ಆಡಿದ್ದು, ಮೊಬೈಲ್ನೂ ಮ್ಯೂಸಿಕ್ ಸಿಗುತ್ತೆ,
2 ನಿಮಿಷ ಹಾಕ್ಕೊಂಡು ಕೇಳಿ, ನಿಮ್ಮ ಪಲ್ಸ್ ರೇಟ್ ಕಮ್ಮಿ ಆಗ್ಬಿಡುತ್ತೆ. ಅಥವಾ ಪಕ್ಕದ ಕಲಿ ಜೊತೆ ಸರಸ ಸಂಭಾಷಣೆ ಮಾಡಿ, ಯು ರಿಲ್ಯಾಕ್ಸ್. ಮನಸ್ಸಲ್ಲಿ ದೇವರನ್ನ ನೆನೆಸ್ಕೊಳ್ಳಿ, ಯು ರಿಲ್ಯಾಕ್ಸ್. ಹಾಗೆ ಉಸಿರಾಟದ ಕಾಯಿಲೆ. ಬೆಂಗಳೂರು ಈಸ್ ಬಿಕಮಿಂಗ್ ಅಗೇನ್ ಸೀಟ್ ಆಫ್ ಆಸ್ಮಾ, ಬ್ರೀತಿಂಗ್ ಡಿಫಿಕಲ್ಟೀಸ್. ಇವೊಂದು ಸಣ್ಣ ಮಕ್ಕಳಿಗೆ ನಾವಂತೆ ಪಲ್ಮನಾಲಜಿಸ್ಟ್ ಅಂತ ಸ್ಪೆಷಾಲಿಟಿನಲ್ಲಿ ಈಗ ಪಲ್ಮನಾಲಜಿಸ್ಟ್ಗಳು ಎಲ್ಲ ಆಸ್ಪತ್ರೆಗಳಿದ್ದಾರೆ ಈಗ. ನಾನು MBBS ಮಾತಾಡಬೇಕಾದ್ರೆ 75, 67, 72ನಲ್ಲಿ ಪಲ್ಮನಾಲಜಿ ಅಂತ ಏನು ಗೊತ್ತೇ ಇಲ್ಲ. ಏಕೆ? ನಿಮ್ಮ ಶ್ವಾಸಕೋಶ. ಹಾಗೆ ಪಲ್ಯೂಷನ್. ಬೆಂಗಳೂರಿನ 80 ಲಕ್ಷ ವೆಹಿಕಲ್ಸು. ನಾವು ಪಕ್ಕದ ಬೀದಿಗೆ ಹೋಗ್ಬೇಕಾದ್ರೂ ಕಾರ್ ಬೇಕು, ಕೊತ್ತಂಬರಿ ಸೊಪ್ಪು ತೊಗೋಬೇಕಾದ್ರೆ ಸ್ಕೂಟರ್ ಬೇಕು. ಫಸ್ಟ್ ಫ್ಲೋರಿಗೆ ಲಿಫ್ಟಿಗೆ 10 ನಿಮಿಷ ವೆಯ್ಟ್ ಮಾಡ್ತೇವೆ. ಬರೀ 1 ಫ್ಲೋರ್ ತಕ್ಕ ನಮಗೆ ವಿ ಡೋಂಟ್ ವಾಂಟ್ ಟು ಡೂ ದಟ್. ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು. ಯಾಕೆ ಹೊಟ್ಟೆ ಕಿಚ್ಚು? ಇನ್ನೊಬ್ಬರ ಅಭ್ಯುದಯ ನೋಡಿ ಹೊಟ್ಟೆ ಕಿಚ್ಚು ಪಡ್ತವೆ. ಮತ್ಸರ. ಗಂಡನಿಗಿಂತ ಹೆಂಡತಿ ಸಂಪಾದನೆ ಜಾಸ್ತಿ ಆಯಿತು ಅಂತಂದರೆ ಗಂಡನಿಗೆ ಮತ್ಸರ. ಅದು ಜೂನಿಯರ್ ಕೊಲೆಗೆ ಪ್ರಶಸ್ತಿ ಬಂತು, ನನಗೆ ಸಿಕ್ಕಿಲ್ಲ, ಮತ್ಸರ. ಹಾಗೆಯೇ ಟೈಮ್ ಸರಿ ಗೊತ್ತಾ ಇಲ್ಲ, ಹೊಟ್ಟೆಯನ್ನು ಖಾಲಿ ಬಿಡ್ತವೆ. ನಿಮ್ಮ ಜಠರವನ್ನು 6 ಗಂಟೆಗಿಂತ ಹೆಚ್ಚು ಕಾಲ ಖಾಲಿ ಬಿಟ್ಟರೆ ಆ್ಯಸಿಡ್ ಏನು ಮಾಡುತ್ತೆ, ನಿಮ್ಮ ಜಠರದ ಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಬೆಂಗಳೂರಿನ 60%, 70% ಜನಕ್ಕೆ ಗ್ಯಾಸ್ಟ್ರಿಕ್ಕು, ಡೈಜಿನ್ನು, ರ್ಯಾಂಟ್ಯಾಕು, ಪ್ಯಾನ್ ಪಾರ್ಟಿ ನುಂಗ್ತಾನೆ ಇರ್ತಾರೆ, ಸಿರಪ್ ಕುಡಿತಾನೆ ಇರ್ತಾರೆ. ಉತ್ತರ ಬಂದರೆ ಹೋಗೋದೇ ಇಲ್ಲ ಅದು. ಹಾಗೆ IBS, ಇರಿಟಬಲ್ ಬೌಲ್ ಸಿಂಡ್ರೋಮ್. ಇದಕ್ಕಿದ್ದಾಗೆ ಬೇರೇಶ್ವರ ಆಗ್ಬಿಡ್ತಾರೆ, ಇದಕ್ಕಿದ್ದಾಗ ಅವಸರ ಆಗ್ಬಿಡ್ತಾರೆ. ಹಾಗೆ ಜಾಯಿಂಟ್ ಪೇನ್ಸ್, ರುಮೆಟಾಯ್ಡ್ ಆರ್ಥೈಟಿಸ್, ರುಮ್ಯಾಟಿಕ್ ಆರ್ಥೈಟಿಸ್, ಸೆನೈಲ್ ಆರ್ಥೈಟಿಸ್, ಪ್ರೀಸೆನೈಲ್ ಆರ್ಥೈಟಿಸ್, ಟ್ರೊಮ್ಯಾಟಿಕ್ ಆರ್ಥೈಟಿಸ್. ಎಷ್ಟು ಬಗೆಯ ಆರ್ಥೈಟಿಸ್, ಎಷ್ಟು ಬಗೆಯ ಆರ್ಥೈಟಿಸ್. ನಿಮ್ಮ ಕೀಲುಗಳು 206 ಮೂಳೆಗಳಿದ್ದಾವೆ, 360 ಕೀಲುಗಳಿದ್ದಾವೆ, 600 ಚಿಲ್ಲರೆ ಸ್ನಾಯುಗಳಿದ್ದಾವೆ. ಹೀಗೆ ಕೂತೇ ಇರ್ತವೆ, ಅಡ್ಡಾಡೋದೇ ಇಲ್ಲ. ನೋ ವಾಕಿಂಗ್, ದೇಹವನ್ನು ಚಲಿಸುವುದೇ ಇಲ್ಲ. ಕೂತ್ಕೊಳ್ಳೋಕ್ಕೂ ಸೋಫಾ ಬೇಕು, ಮಲ್ಕೊಳ್ಳೋಕ್ಕೂ ನೆಲ ಮೇಲೆ ಎಷ್ಟು ಕೂತ್ಕೊಳ್ಳೋಕ್ಕಾಗೋದೇ ಇಲ್ಲ. ಊಟಕ್ಕೆ ಕರೆದು ಸರ್ ಟೇಬಲ್ ಇಲ್ಲ ಸರ್, ನೆಲದಲ್ಲಿ ಹಾಕಿದ್ರು ಎದ್ದು ಬಂದೆ ಸರ್. ಈಗ ಚಕ್ಕ ಮಕ್ಕಳು ಹಾಕೊಂಡು ಕೂತ್ಕೊಳ್ಳೋದು ಮರ್ತೋಗಿದೆ. ಇನ್ನೇನು ಟಾಯ್ಲೆಟು ಆಗಲ್ಲ ಸರ್, ಕಮೋಡೆ ಬೇಕು ಸರ್. ಸೊ ದೇಹವನ್ನು ನೀವು ಚಲಿಸ್ತಾ ಹೋಯ್ತು ಅಂತಂದರೆ ನಿಮ್ಮ ಕೀಲುಗಳು, ಸ್ನಾಯುಗಳು, ಮೂಳೆಗಳೇನಾಗುತ್ತೆ. ಈಗೆಲ್ಲರಿಗೂ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ, ವಿಟಮಿನ್ ಡಿ ಡಿಫಿಷಿಯನ್ಸಿ, B12 ಡಿಫಿಷಿಯನ್ಸಿ. ಸೊ ದಯಮಾಡಿ ನಿಮ್ಮ ಜಾಯಿಂಟ್ಸನ್ನು ನೋಡ್ಕೊಳ್ಳಿ. ಹಾಗೆ ತಲೆನೋವು ಬಂದರೆ ಏನರ್ಥ, ನಿಮ್ಮ ತಲೆ ಇದೆ ಅಂತ ಗ್ಯಾರಂಟಿ. 90% ಆಫ್ ಹೆಡೇಕ್ಸ್ ಆರ್ ಡ್ಯೂ ಟು ಟೆನ್ಷನ್ ಹೆಡೇಕ್. ಯಾವುದೇ ಆಸ್ಪತ್ರೆಗೆ ಹೋಗಿ, ಯಾವುದೇ ವ್ಯಕ್ತಿಗೆ ಅವನು ಶಾಪ್ಗೆ ಹೋಗಿ, ಮೆಡಿಕಲ್ ಶಾಪ್ಗೆ ಹೋಗಿ ಆಸ್ಪತ್ರೆ ತಿಂತಾನೆ, ಅನಾಸಿನ್ ತಿಂತಾನೆ, ನೈಸ್ ಮಾತ್ರೆ ತಿಂತಾನೆ, ಬ್ರೂಫೆನ್ ತಿಂತಾನೆ ಅಂತಂದರೆ ಕಾರಣ ಏನು? ಟೆನ್ಷನ್ ಹೆಡೇಕ್. ಈಗ ನಮ್ಮ ಎಲ್ಲ ಹೈಟೆಕ್ ಹಾಸ್ಪಿಟಲ್ ಹೆಡೇಕ್ ಅಂದ ತಕ್ಷಣ MRI 9,000 ರೂಪಾಯಿ. 2 ಗಂಟೆ ಹೋಗ್ಬೇಕು ಸರ್. MRI ನಾರ್ಮಲ್ ಸರ್. ಹೌದು, ಮಾಡೋಕ್ಕೆ ಮೊದಲು ದಾಟಕ್ಕೆ ಗೊತ್ತಿತ್ತು ನಾರ್ಮಲ್ ಅಂತ. ಯಾಕೆಂದ್ರೆ ಮಾಡಿಸೋದು ನಿಮ್ಮ ಬೈತೀರಿ, ಏನು ಸರ್ ಸ್ಕ್ಯಾನಿಂಗ್ ಮಾಡಿಸ್ಲಿಲ್ಲ, ಲ್ಯಾಬ್ನೂ ಏನು ಸರ್ ಇವತ್ತು ನಿಮ್ಮಿಂದ ಒಂದು ರೆಫರಲ್ ಬರಲಿಲ್ಲ ಸ್ಕ್ಯಾನಿಂಗ್ಗೆ ಅಂತ. ಸೊ ಟೆನ್ಷನ್ ಹೆಡೇಕ್, ಮೈಗ್ರೇನ್ ಹೆಡೇಕ್, ಕ್ಲಸ್ಟರ್ ಹೆಡೇಕ್ಸ್ ಇವೆಲ್ಲ ಒತ್ತಡದ ಬಳುವಳಿ. ಹಾಗೆ ನಿಮ್ಮ ಕೋವಿಡ್ ಬಂದಾದ ಮೇಲೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವ ಟಾನಿಕ್ಗಳು, ಹೆಚ್ಚು ಮಾಡುವ ಎಲ್ಲ ಅಡುಗೆ ಮನೆ ಸಾಂಬಾರುಗಳೆಲ್ಲ ಹೆಚ್ಚು ಹೊರಟಿವೆ. ಅಲೋಪತಿ, ಹೋಮಿಯೋಪತಿ, ಆಯುರ್ವೇದವರೆಲ್ಲ ದೇ ಆರ್ ಫ್ಲಡ್ಡಿಂಗ್ ದಿ ಮಾರ್ಕೆಟ್ ವಿತ್ ಇಮ್ಯುನಿಟಿ ಬೂಸ್ಟರ್ಸ್.
ಅವ್ಯಾವ ಇಮ್ಯುನಿಟಿ ಬೂಸ್ಟರ್ ಅಲ್ಲ. ಯಾವುದು ಬೂಸ್ಟ್ ಯಾವುದು? ನಿಮ್ಮ ಪ್ರಶಾಂತ ಮನಸ್ಸು. ಕೋವಿಡ್ ವೈರಸ್ಗಿಂತ ವೇಗವಾಗಿ ಹರಡಿದ್ದು ಯಾವುದು? ಕೋವಿಡ್ ಬಗ್ಗೆ ಭಯ. ಕೋವಿಡ್ಗಿಂತ ವೇಗವಾಗಿ ಹರಡಿದ್ದು. ಹಾಗೆ ಕೋವಿಡ್ನಷ್ಟೇ ಅಥವಾ ಕೋವಿಡ್ಗಿಂತ ಹೆಚ್ಚು ಅಪಾಯಕಾರಿ ಏನು? ಭಯ. ಎಲ್ಲಿ ಸಾಯ್ತಾನೋ, ಎಲ್ಲಿ ಕೋವಿಡ್ ಪಾಸಿಟಿವ್ ಎಲ್ಲಿ ಬರ್ತದೋ, ಎಲ್ಲಿ ಕ್ವಾರಂಟೈನ್ ಮಾಡ್ತಾರೋ, ಎಲ್ಲಿ ಹಾಸ್ಪಿಟಲ್ ಸೇರ್ಬೇಕಾದ್ರೆ, ಎಲ್ಲಿ ICUಗೆ ಹಾಕ್ಬೇಕಂತ, ಎಲ್ಲಿ ಹೋಗ್ತೀನೋ, ಸತ್ತರೆ ನನ್ನ ಮುಖ ನೋಡೋಕ್ಕೂ ಯಾರೂ ಬರಲ್ಲ. ನಾನು ಸತ್ತ ಮೇಲೆ ಯಾರು ನೋಡಿದ್ರು ಅಷ್ಟೇ, ಎಲ್ಲಿದ್ರು ಅಷ್ಟೇ. ಅದು ಸತ್ತ ಮೇಲೆ ನನ್ನ ಮಗ ನೋಡಿಲ್ವಂತೆ. ಸೊ ಇಮ್ಯುನಿಟಿ ನಿಮ್ಮ ಹೆಂಡತಿ ಮಕ್ಕಳ ರೋಗ ನಿರೋಧಕ ಚೆನ್ನಾಗಿರಬೇಕು ಅಂತಂದರೆ ನಿಮ್ಮ ಇಮ್ಯುನಿಟಿ ಸಿಸ್ಟಮ್, ಬಿಳಿ ರಕ್ತ ಕಣಗಳ ಸಂಖ್ಯೆ, ಇಮ್ಯುನೋಗ್ಲೋಬುಲಿನ್ನು ಮತ್ತು ಮ್ಯಾಕ್ರೋಫೇಜಸ್ಸು ಇವೆಲ್ಲ ಸರಿ ಪ್ರಮಾಣದಲ್ಲಿ ಉತ್ಪತ್ತಿ ಆಗಬೇಕು ಅಂತಂದರೆ ಯಾವುದು ಮುಖ್ಯ? ಪ್ರಶಾಂತ ಮನಸ್ಸು. ಇವತ್ತು ಯಾವ ಮಹಿಳೆಯನ್ನು ಕೇಳಿ PCOD ಸರ್ ನನಗೆ. ಹೈಸ್ಕೂಲ್ ಹುಡುಗಿ ಇರ್ಬೋದು ಅಥವಾ ಮದುವೆ ರೆಡಿ ಇರ್ತಕ್ಕಂಥ ಮಹಿಳೆ ಇರ್ಬೋದು, PCOD, ಮೆನ್ಸಸ್ ಸೈಕಲ್ ಇರೆಗ್ಯುಲರ್, ಅಥವಾ 12% ಮಕ್ಕಳಿಗೆ ಮಕ್ಕಳಾಗಲ್ಲ. ನಾನು MBBS 2 ಸೆಂಟ್ರ್, ಗುಣಶೀಲ ಒಂದು, ಇನ್ನೊಂದು ದೇಸಾಯಿ ನರ್ಸಿಂಗ್ ಹೋಮ್ ಬಿಟ್ಟು ಇನ್ನೆಲ್ಲೂ ಟೆಸ್ಟ್ ಬೇಬಿ ಅಲ್ಲ. ಇವತ್ತು 400 ಟೆಸ್ಟ್ ಬೇಬಿ ಸೆಂಟರ್ ಇದ್ದಾವೆ ಬೆಂಗಳೂರಿನಲ್ಲಿ. ಏಕೆಂದರೆ ಮಕ್ಕಳಿಲ್ಲದ ಸಂಖ್ಯೆ ಜಾಸ್ತಿ. ಕಾರಣ ಸ್ಟ್ರೆಸ್, ಇನ್ಕ್ಲೂಡಿಂಗ್ ಕ್ಯಾನ್ಸರ್. 1% ಇದ್ದ ಕ್ಯಾನ್ಸರ್ ಈಗ 10%ಗೆ ಹೋಗಿದೆ ಇಡೀ ಪ್ರಪಂಚದಲ್ಲಿ. ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಯೂಟೈನ್ ಕ್ಯಾನ್ಸರ್ ಇರ್ಬೋದು, ಇಲ್ಲಾಂತಂದರೆ ಬೋನ್ ಕ್ಯಾನ್ಸರ್ ಇರ್ಬೋದು, ಅಥವಾ ಥ್ರೋಟ್ ಕ್ಯಾನ್ಸರ್ ಇರ್ಬೋದು. ಎಲ್ಲದಕ್ಕೂ ಮೂಲ ಏನು? ಸೊ ಕಾಯಿಲೆ ಬರಬೇಕಾದ್ರೆ ಅಪೌಷ್ಟಿಕತೆ ಕಾಯಿಲೆಗಳು, ಸೋಂಕು ಕಾಯಿಲೆಗಳು, ವಿಷವಸ್ತು, ನಂಜು, ಒತ್ತಡಜನ್ಯ. ಪಾಯ್ಸನ್, ಪ್ಲೀಸ್ ನೋಟ್ ಡೌನ್ ಆಲ್ಕೋಹಾಲ್. ಇವತ್ತು ಆಲ್ಕೋಹಾಲ್ ಕುಡಿದೇ ಇರೋರು ಪಾಪಿಗಳು. ಆಲ್ಕೋಹಾಲ್ ಸೇವನೆ ಮಾಡದಿರತಕ್ಕಂಥವ್ರು ಯೂಸ್ಲೆಸ್ ಫೆಲೋಸ್. ಅವರು ಬೆಂಗಳೂರಿನ ನಾಗರಿಕ ಆಗಲಿಕ್ಕೆ ಅವ್ರಿಗೆ ಯೋಗ್ಯತೆಯೇ ಇಲ್ಲ. ಕರ್ನಾಟಕ ಸರ್ಕಾರದ ವಾರ್ಷಿಕ ಆದಾಯ ಆಲ್ಕೋಹಾಲ್ ಟ್ಯಾಕ್ಸಿಂದ 26,000 ಕೋಟಿ ರೂಪಾಯಿ. ಪ್ರತಿ ವರ್ಷ 2,000-3,000 ಕೋಟಿ ಜಾಸ್ತಿ ಮಾಡಿದ್ದ ಇನ್ಸ್ಟ್ರಕ್ಷನ್ ಹೋಗುತ್ತೆ ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ. ಯಾರಿಗೂ ಬೇಕಾಗಿಲ್ಲ ಆಲ್ಕೋಹಾಲ್ ಎಷ್ಟು ಅಪಾಯಕಾರಿ ಅಂತಕ್ಕಂಥದ್ದು. ಕಲ್ಲೊಡೆಯವನು ಕುಡಿತಾನೆ, ಎಕ್ಸಿಕ್ಯೂಟಿವ್ ಆಫೀಸರ್ ಕುಡಿತಾನೆ, PRO ಕುಡಿತಾನೆ. ಸೊ ಆಲ್ಕೋಹಾಲ್ ಇಸ್ ಅ ಪಾಯ್ಸನ್, ಹಾಗೆ ಸ್ಟ್ರೆಸ್ ಇಂಡ್ಯೂಸ್. ಸೊ ಹಾಗಾಗಿ ಜಸ್ಟ್ ವಿಲ್ ರನ್ ಥ್ರೂ 14 ಸೊಲ್ಯೂಷನ್ಸ್. ಸೊ ಮೊದಲನೇದಾಗಿ ಶಿಸ್ತು, ಹಿತ ಮಿತ ಆಹಾರ. ಹಿತ ಮತ್ತು ಮಿತ ಆಹಾರ. ಇವತ್ತು ಲಂಚ್ ಕೊಡ್ತಾರೆ, ಆಯ್ಕೆ ಮಾಡ್ಕೊಳ್ಳಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ಇಲ್ಲ ಅಂತಂದರೆ ಇಂಥ ಕಾನ್ಫರೆನ್ಸ್ಗಳಲ್ಲಿ ಸಪ್ಲೈ ಆಗ್ತಕ್ಕಂಥ ಆಹಾರಗಳು 75% ಆರ್ ಅನ್ಹೆಲ್ತಿ. ಹಾಗೆ ಫಿಕ್ಸ್ಡ್ ಟೈಮ್. ಇವತ್ತು ಯಾವಾಗಲೂ ತಿಂತೇವೆ, ಯಾವಾಗಲೂ ಮಲಿಕೊಳ್ತೇವೆ, ಏನೇನೋ ತಿಂತೇವೆ. ಪಾನಿಪುರಿ ಚೆನ್ನಾಗಿದೆ, ಚರಂಡಿ ಪಕ್ಕದಲ್ಲಿರೋ ಗಾಡಿ ಅಂಗಡಿಲಿ ಹೋಗಿ ತಿಂತೇವೆ. ಸೊ ದಯವಿಟ್ಟು ಆಹಾರದ ಬಗ್ಗೆ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ಬಯಾಲಜಿಕ್ ಕ್ಲಾಕ್, ಬ್ರೈನಲ್ಲಿ ಸುಪ್ರಾ ಆಪ್ಟಿಕ್ ನ್ಯೂಕ್ಲಿಯಸ್ 20,000 ಸೆಲ್ಗಳು ಮಾಸ್ಟರ್ ಕ್ಲಾಕ್. ಅದು ಎಲ್ಲ ಅಂಗಾಂಗಗಳನ್ನು ನಿಯಮಬದ್ಧವಾಗಿ ಕೆಲಸ ಮಾಡೋದಕ್ಕೆ ಹೇಳುತ್ತೆ. ಇಫ್ ಯು ಬ್ರೇಕ್ ದಿ ಡಿಸಿಪ್ಲಿನ್, ಯುವರ್ ಬಾಡಿ ಬಿಕಮ್ಸ್ ಇಲ್. ಏನು ದಯವಿಟ್ಟು ಇದನ್ನು ಜಾಸ್ತಿ ತಿನ್ನಿ. ಇವತ್ತು 90% ಮಕ್ಕಳು ಇದು ಮುಟ್ಟೋದಿಲ್ಲ. ಎಲ್ಲ ತಾಯಂದ್ರೆ ಬಂದು ಹಣ್ಣು ತಿನ್ನೋ ತಿನ್ನಲ್ಲ, ತರಕಾರಿ ತಿನ್ನೋ ತಿನ್ನಲ್ಲ. ಏನು ತಿಂತೀಯ? ಪಾನಿಪುರಿ ತಿಂತೀನಿ, ಕುಕ್ಕೀಸ್ ತಿಂತಾನೆ. ಹಾಗೆ ಇದನ್ನು ಆದಷ್ಟು ಇವೆಲ್ಲ ಇವತ್ತು ಸಪ್ಲೈ ಆಗುತ್ತೆ. ಇವತ್ತು ಲಂಚ್ನಲ್ಲಿ ಇವೆಲ್ಲ ಸಪ್ಲೈ ಆಗುತ್ತೆ. ಮದುವೆ ಮನೆಗೆ ಹೋಗಿ 10 ಬಗೆಯ ಸ್ವೀಟ್ಗಳನ್ನು ಕೊಡ್ತಾರೆ ನಿಮಗೆ. ಇನ್ನೊಂದು ತಗೊಳ್ಳಿ ಸರ್, ಇನ್ನೊಂದು ತಗೊಳ್ಳಿ ಸರ್. ಹಾಗೆ ಜಂಕ್ ಫುಡ್ಸ್ ದಯವಿಟ್ಟು ಅವಾಯ್ಡ್ ಮಾಡಿ. ಹಾಗೆ ನಿದ್ರೆ, 6 ಗಂಟೆಯ ಸುಖ ನಿದ್ರೆ ಮಸ್ಟ್ ಫಾರ್ ಎವರಿಬಡಿ. 6 hours. 6 ಗಂಟೆ ಯಾವಾಗ ನೀವು ಫಿಕ್ಸ್ ಮಾಡ್ಕೊಳ್ಳಿ. ನೈಟ್ ಡ್ಯೂಟಿ ಮಾಡ್ತಾಯಿದ್ರೆ ನಾನು ಫಿಕ್ಸ್ಡ್ ಟೈಮ್. ಫಿಕ್ಸ್ ದಿ ಟೈಮ್ ಇನ್
ಆ್ಯಂಡ್ ಫಿಕ್ಸ್ ದಿ ಟೈಮ್ ಔಟ್. ಹಾಗೆ ಮಲಗೋ ಮೊದಲು ಚಿಂತೆ ಬೇಡ. ಹಾಗೆ ನಿಮ್ಮ ವರ್ಕ್ ಪ್ಲೇಸ್ ಕೀಪ್ ಇಟ್ ಆ್ಯಸ್ ಟೈಡಿ ಆ್ಯಂಡ್ ಪ್ರತಿಯೊಂದು ವಸ್ತು ಎಲ್ಲಿರಬೇಕು ಅಲ್ಲೆಲ್ಲ ಇರಬೇಕು. ಇಲ್ಲ ಹುಡುಕಾಡ್ತಿರ್ತವೆ, ಆ ಫೈಲ್ ಎಲ್ಲೋಯ್ತು, ಅದೆಲ್ಲೋಯ್ತು, ಆ ಡಾಕ್ಯುಮೆಂಟ್ ಎಲ್ಲೋಯ್ತು, ಎಲ್ಲಿಟ್ಟೆ ನಾನು. ಹಾಗೆ ದಯಮಾಡಿ ಯಾವುದೇ ಷರತ್ತಿಲ್ಲದೆ ನಿಮ್ಮ ಹೆಂಡತಿನ ಪ್ರೀತಿಸಿ, ಯಾವುದೇ ಷರತ್ತಿಲ್ಲದೆ ನಿಮ್ಮ ಮಕ್ಕಳನ್ನು ಪ್ರೀತಿಸಿ, ಯಾವುದೇ ಷರತ್ತಿಲ್ಲದೆ ನಿಮ್ಮ ಸಹೋದ್ಯೋಗಿಯನ್ನು ಪ್ರೀತಿಸಿ, ನಿಮ್ಮ ನೆರೆಹೊರೆಯನ್ನು ಪ್ರೀತಿಸಿ. ಪ್ರೀತಿಗೆ ಅದಕ್ಕಿಂತ ಅಮೃತ ಬೇರೆ ಇಲ್ಲ. ದೇವಲೋಕದಲ್ಲಿ ಅಮೃತ ಇದೆ ಅಂತಾರೆ. ನಮಗೆ ಯಾವುದು ಅಮೃತ? ಆಲ್ಕೋಹಾಲ್ ಅಲ್ಲ, ನಮಗಮೃತ ಪ್ರೀತಿ. ನನ್ನ ಹೆಂಡತಿ ನನಗೆ ಕೊಡ್ತಕ್ಕಂಥ ಪ್ರೀತಿ, ನನ್ನ ಸ್ನೇಹಿತ ನನಗೆ ಕೊಡ್ತಕ್ಕಂಥ ಪ್ರೀತಿ. ನಾನು ಏನೋ ಒಳ್ಳೆಯ ಕೆಲಸ ಮಾಡಿದ್ರೆ 4 ಜನ ಚಂದ್ರಶೇಖರ್ ನೀವು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಮೆಚ್ಚುಗೆ ಮಾತು, ಅದು ಅಮೃತ. ಹಾಗೆ ಮೆಚ್ಚುಗೆ ಶ್ಲಾಘನೆ ದಯವಿಟ್ಟು ಆಲ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ ಮಾಡೋರು ದಯವಿಟ್ಟು ಅಪ್ರಿಷಿಯೇಟ್ ಮೋರ್ ಆ್ಯಂಡ್ ಮಿನಿಮೈಸ್ ದ ಕ್ರಿಟಿಸಿಸಮ್. ಟೀಕೆ ಟಿಪ್ಪಣಿಗಳನ್ನು ಆದಷ್ಟು ಕಡಿಮೆ ಮಾಡಿ, ನಿಮ್ಮ ಸಬಾರ್ಡಿನೇಟು ಬೇರೆಯವರು ಏನು ಒಳ್ಳೆಯದು ಮಾತ್ರನ ಬಹಿರಂಗವಾಗಿ ಅಪ್ರಿಷಿಯೇಟ್ ಮಾಡಿ. ಟೀಕೆ ಮಾಡಲೇಬೇಕಾದ್ರೆ ಅವನ್ನ ಇಂಡಿವಿಜುವಲ್ ಕರೆದು ಟೀಕೆ ಮಾಡಿ, ಎಲ್ಲರ ಮುಂದೆ ಬೈಬೇಡಿ. ನೀವು ಎಲ್ಲರ ಮುಂದೆ ನಿಮ್ಮ ಮಕ್ಕಳನ್ನ ಬೈತು ಅಂತಂದರೆ ದೇ ಹೇಟ್ ಯು. ಎಲ್ಲರ ಮುಂದೆ ನಿಮ್ಮ ಸಬಾರ್ಡಿನ ಬೈತು ಅಂತಂದರೆ ಜೀವನ ಪರ್ಯಂತ ನಿಮ್ಮನ್ನು ಕ್ಷಮಿಸಲ್ಲ. ನಿಮಗೆ ಕುದೀತಾ ಇರ್ತಾನೆ, ಸಮಯ ಸಿಕ್ಕರೆ ಸಾಕು ನಿಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ, ನಿಮ್ಮ ಮೇಲೆ ಅಪಪ್ರಚಾರ ಮಾಡಿ ರೆಡಿ ಆಗ್ತಾರೆ. ದಯವಿಟ್ಟು ಅಪ್ರಿಷಿಯೇಟ್ ಮೋರ್, ಅವಾಯ್ಡ್ ಕ್ರಿಟಿಸಿಸಮ್. ಹಾಗೆ ಈ ಒಂದು ಸೀನ್ ಈಗ ಬಹಳ ಅಪರೂಪ. ಅಜ್ಜಿ ಇದ್ದಾಳೆ, ಸೊಸೆ ಇದ್ದಾಳೆ, 3 ಜನರೇಷನ್ನು ಒಟ್ಟಿಗೆ ಸೇರಿದೀಗ ಅಪರೂಪದ ದೃಶ್ಯ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಲೈಫನ್ನು ಅಪ್ಪ ಅಮ್ಮನ ಎಲ್ಲ ಇಟ್ಟರೆ ಕರೀರಿ. ಅನೇಕ ಜನ ಅಪ್ಪ ಅಮ್ಮದೀಗ ಆಶ್ರಮದಲ್ಲಿದ್ದಾರೆ. ಹಾಗೆ ಒಟ್ಟಿಗೆ ಕೆಲಸ ಮಾಡಿ. ರಿವೈವ್ ಯುವರ್ ಫ್ಯಾಮಿಲಿಯ ಸಪೋರ್ಟ್ ಸಿಸ್ಟಮ್. ರೆಸ್ಪೆಕ್ಟ್ ಆ್ಯಂಡ್ ಎಂಜಾಯ್ ಯುವರ್ ಪ್ರೊಫೆಷನ್. ದಯಮಾಡಿ ನೀವು ಮಾಡುವ ಕೆಲಸವನ್ನು ಪ್ರೀತಿಯಿಂದ ಮಾಡಿ, ಗೌರವದಿಂದ ಮಾಡಿ, ಸಂತೋಷದಿಂದ ಮಾಡಿ ಸಂತೋಷಪಡಿ. ಯಾಕೆ ನಾವು ಕೆಲಸ ಮಾಡೋದು ದುಡ್ಡಿಗೋಸ್ಕರ, ಅದರ ದುಡ್ಡು ಜೊತೆಗೆ ಆ ಪ್ರೀತಿ ಇರಬೇಕು. ಆವಾಗ ನಿಮಗೆ ಜಾಬ್ಸಸ್ ಇಲ್ಲವೇ ಇಲ್ಲ. ಹಾಗೆ ಪುನಃ ಇವತ್ತು ಸಾಲ ಮಾಡದಿದ್ದವನು ಪಾಪಿ. ಸಾಲ ಮಾಡಿ ತುಪ್ಪ ತಿಂತೇವೆ. ಇನ್ಸ್ಟಾಲ್ಮೆಂಟ್ ಮೇಲೆ BMW ಕಾರ್ ಕೊಂಡ್ಕೊಳ್ತೇವೆ. EMI ಕಟ್ಟಿ ಅಪಾರ್ಟ್ಮೆಂಟ್ ಕೊಂಡ್ಕೊಡ್ತೇವೆ. ಆಮೇಲೆ ಕೆಲಸ ಹೋದರೆ ಕಣ್ಣುವಾಗಿಬಿಡ್ತಿರ್ತಾನೆ. ಸೊ ದಯವಿಟ್ಟು ಸೇವ್ ಮಾಡಿ, ಲೋನ್ ಅವಾಯ್ಡ್ ಮಾಡಿ. ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ, ಸಾಲಿಗನ್ನು ಬಂದು ಎಳೆಯುವಾಗ ಕಿಬ್ಬದಿಯ ಕೀಲು ಮುರಿದಂತೆ. ಹಾಗೆ ಅಪ್ರಿಸಿಯೇಷನ್, ಅದನ್ನು ತಾನೇ ಬಂದರೆ ಸಂತೋಷ, ಬಂದಿದ್ರೆ ಕತ್ತೆ ಬಾಲ ಹೋಯಿತು. ಅಯ್ಯೋ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬರಲಿಲ್ವೇ, ನನಗೆ ಪದ್ಮಶ್ರೀ ಪ್ರಶಸ್ತಿ ಬರಲಿಲ್ವೇ, ನಮ್ಮ ಕಂಪನಿಲಿ ನನ್ನನ್ನು ಅತ್ಯುತ್ತಮ ವರ್ಕರ್ ಅಂತ ಹೇಳಿಲ್ವೇ. ಹಾಗೆ ನೀವು ಸೆಲೆಕ್ಟ್ ದ ಬೆಸ್ಟ್ ಪರ್ಸನ್ ಫಾರ್ ದಿ ಅವಾರ್ಡ್. ಯಾರೋ ಹೇಳ್ತಾರೆ ಮಿನಿಸ್ಟ್ರು ರೆಕಮೆಂಡ್ ಮಾಡ್ತಾರೆ, ಯಾವನ್ನೂ ಕರೆದು ಪ್ರಶಸ್ತಿ ಕೊಡೋಕೆ ಹೋಗಬೇಡಿ. ಹಾಗೆ ಬುದ್ಧ 2500 ವರ್ಷಗಳಿಂದ ಹೇಳಿದ ಮಾತು, ಮನಸ್ಸಿನಂತೆ ಮಹಾದೇವ, ಥಿಂಕ್ ಪಾಸಿಟಿವ್ಲಿ, ಬಿ ಹೋಪ್ಫುಲ್. ಎಂಥ ಸಂಕಷ್ಟ ಸಮಯದಲ್ಲೂ ಕೂಡ, ಎಂಥ ದುರಂತರ ಸಮಯದಲ್ಲೂ ಕೂಡ ನಾವು ಭರವಸೆಯನ್ನು ಕಳೆದುಕೊಳ್ಳಬಾರದು. ಹೌದು ಸರ್, 4 ತಿಂಗಳ ಜಾಬ್ ಇಲ್ಲ, ಹೋಯಿತು, ಏನೂ ಸಿಗ್ತಾ ಇಲ್ಲ. ಸೆಕ್ಯೂರಿಟಿ ಕೆಲಸ ಸಿಗುತ್ತಾ? ಸಿಗ್ಬೋದು ಸರ್, ಹೋಗಿ ಮಾಡಿ. ಗುಲ್ಬರ್ಗ ಹೋದಾಗ 2 BE ಗ್ರ್ಯಾಜುಯೇಟ್ಸು ಅಸಿಸ್ಟೆಂಟ್ ಕುಕ್ಕಾಗಿ ಸೇರ್ಕೊಂಡಿದ್ದಾರೆ. ಸರ್ BE ಏನೂ ಸಿಗಲಿಲ್ಲ, 18,000 ಕೊಡ್ತಾರಂತೆ ಅಡುಗೆ ಮಾಡೋ ಕೆಲಸ. ಸಂತೋಷವಾಗಿದ್ದೇವೆ ಸರ್, ಸಂತೋಷವಾಗಿದ್ದೇವೆ. ಸೊ ಹಾಗಾಗಿ ಯು ಬಿಕಮ್ ವಾಟ್ ಯು ಥಿಂಕ್. ಹಾಗೆ ಬುದ್ಧ ಹೇಳಿದ್ದೇನು, ಮುಪ್ಪು ಮರಣವನ್ನು ನಿವಾರಣೆ ಮಾಡಲಿಕ್ಕೆ ಯಾವ ದೇವರನ್ನು ಸಾಧ್ಯ ಇಲ್ಲ. ಮನುಷ್ಯನ ಎಲ್ಲ ಕಷ್ಟಗಳಿಗೆ ಅವನೇ ಕಾರಣ. ಅವನ ಆಸೆ ಮತ್ತು
ಅತಿ ಆಸೆ. ಆಸೆಗೆ ಬ್ರೇಕ್ ಹಾಕಿ ಅತಿ ಆಸೆಗೆ ಗೇಟ್ ಪಾಸ್ ಕೊಡಿ, ಆಗ ನಾವು ಸಂತೋಷವಾಗಿರ್ತೇವೆ. ಇದನ್ನು ಮಾಡಿ ತೋರಿಸಿದ ಬುದ್ಧದೇವ. ಹಾಗೆ ಜ್ಞಾನ, ತಿಳುವಳಿಕೆ, ದಯವಿಟ್ಟು ಇನ್ಕ್ರೀಸ್ ಯುವರ್ ನಾಲೆಡ್ಜ್. ಯಾಕೆಂದರೆ ನಾಲೆಡ್ಜ್ ಹ್ಯಾಸ್ ಬಿಕಮ್ ಎ ಓಷನ್. ಇಡೀ ಜೀವನ ಪರ್ಯಂತ ನೀವು ಒಂದು 10 ತೊಟ್ಟು ಜ್ಞಾನವನ್ನು ಸಂಪಾದನೆ ಮಾಡೋದು ಕಷ್ಟ, ಅಷ್ಟೊಂದು ಜ್ಞಾನ ಬೆಳೀತಾ ಇದೆ. ಹಾಗೆ ದೇಶ ತಿರುಗಿ, ಕೋಶ ಓದಿ, ಅನುಭವಿಸಿದ ಮಾತಾಡಿ ಸೆಲ್ಫ್ ಇಂಟ್ರಾಸ್ಪೆಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ 3 ಜನ ಇದ್ದಾರೆ, ಹನುಮಂತ, ಉತ್ತರ ಕುಮಾರ, ಹಾಗೆ ಅಭಿಮನ್ಯು. ಹನುಮಂತನಿಗೆ ಅಂಗದ ಜಾಂಬವಂತರೇ ಬನ್ನಿ ಈ ಸಮುದ್ರಕ್ಕೆ ಬಿದ್ದು ಸಾಯೋಣ, ಯಾಕೆ ನನ್ನ ಕೈನಲ್ಲಿ ಈ 100 ಯೋಜನ ಸಮುದ್ರವನ್ನು ಹಾರಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇರಲಿಲ್ಲ, ಅವನಿಗೆ ಇತ್ತು. ಹಾಗೆ ಉತ್ತರ ಕುಮಾರ, ಕೌರವರ ಎಲ್ಲ ಮುದುಕರು ಬಂದಿದ್ದಾರೆ, ನಾನು ಹೋಗಿ ಗೆದ್ದು ಬರ್ತೇನೆ, ಒಂದಿನ ಕತ್ತಿ ಹಿಡಿದವನಲ್ಲ. ಹಾಗೆ ಅಭಿಮನ್ಯು, ನಾನೊಬ್ಬನೇ ಸಾಕು, ಇವತ್ತು ಚಕ್ರವ್ಯೂಹ ಭೇದಿಸ್ತೇನೆ, ವಾಪಸ್ ಬರ್ತಾನೆ, ಬೇರೆಯವ್ರು ಬಂದರೆ ದೊಡ್ಡಪ್ಪ ನೀವ್ಯಾರು ಬರಬೇಡಿ. ಸೊ ನೀವೇನು ಅಭಿಮನ್ಯು ಸಿಂಡ್ರೋಮ್ ಇರಬಾರ್ದು, ಉತ್ತರ ಕುಮಾರ ಸಿಂಡ್ರೋಮ್ ಇರಬಾರ್ದು, ಹಾಗೆ ಆಂಜನೇಯ ಸಿಂಡ್ರೋಮ್ ಇರಬಾರ್ದು. ಸೆಲ್ಫ್ ಇಂಟ್ರಾಸ್ಪೆಕ್ಷನ್, ನಿಮ್ಮ ಬಲಗಳನ್ನು ಗಮನಿಸಿ. ಹಾಗೆ ಚಿಂತೆ, ಚಿಂತೆ ಬಿಂದು ಮಾತ್ರ ವ್ಯತ್ಯಾಸ. 12 ನಿಮಿಷ ಟೈಮ್ ಕೊಡಿ ಸರ್. ಚಿತೆ ಏನು ಅಗತ್ಯೋ ಅದನ್ನು ಮಾಡಿ, ಚಿಂತೆ ಮಾಡಬೇಡಿ. ಚಿಂತೆ ಜೀವಂತವಾಗಿ ನಿಮ್ಮ ಹೃದಯವನ್ನು ಸುಡುತ್ತೆ, ಜೀವಂತವಾಗಿ ನಿಮ್ಮ ಅಂಗಾಂಗಗಳನ್ನು ಸುಡುತ್ತೆ. ಹಾಗಾಗಿ ನಮ್ಮ ದಾಸಳಿದ್ದು, ಏಕೆ ಚಿಂತಿಸುತ್ತೆ ಈ ಕೋತಿ ಮನವೇ, ಹುಟ್ಟುವಾಗ ಆದ ಆಪತ್ತಿಗೆ ಯಾರು ಚಿಂತಿಸಿದರೂ ಕಟ್ಟ ಕಡೆಯಲಿಲ್ಲ ಏಕೆ ಯಾರ ಚಿಂತೆ, ನಟ್ಟ ನಡುವಿನ ಬಾಳಿಗೆಗೆ ಚಿಂತಿಸುವೆ, ಹುಟ್ಟಿದವರಿಗೆ 3 ಬಟ್ಟಿಲ್ಲವೇ, ಲೋಕನಾಥನೆನೆದು ಸುಖಿಯಾಗಿರೋ ಮನವೇ. ಭಕ್ತಿ ಮಾರ್ಗ, ಕರ್ಮ ಮಾರ್ಗ ಮತ್ತು ಜ್ಞಾನ ಮಾರ್ಗ 3 ಇದೆ. ಭಕ್ತಿ ಮಾರ್ಗ ಭಾಳ ಸುಲಭ ಅಂತ ಭಾಳ ಜನ ಫಾಲೋ ಮಾಡ್ತಾರೆ. ಎಲ್ಲರೂ ದೇವರಿಗೆ ಅರ್ಪಣೆ ಮಾಡಿಬಿಡಿ ಅಂತ. ಕರ್ಮ ಮಾಡೋ ಕೆಲಸ ನೀವು ಮಾಡು, ಫಲ ದೇವರು ಕೊಟ್ಟೆ ಕೊಡ್ತಾನೆ. ಜ್ಞಾನ ಮಾರ್ಗ ಬುದ್ಧನ ಮಾರ್ಗ. ಹಾಗೆ ದಯವಿಟ್ಟು 1 ಗಂಟೆ ಕಾಲ, 24 ಗಂಟೆ, 1 ಗಂಟೆ, 6 ಗಂಟೆ ನಿದ್ರೆಗೆ 1 ಗಂಟೆ ದಯವಿಟ್ಟು ಯಾವುದಾದ್ರು ಒಂದು ಹವ್ಯಾಸವನ್ನು ಬೆಳೆಸಿಕೊಳ್ಳಿ. ಹಾಗೆ ನೀವು ಸೂಪರ್ವೈಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಏನಪ್ಪ ಏನು ಮಾಡ್ತೀನಿ ನಾನು ರಿಲ್ಯಾಕ್ಸೇಷನ್ಗೆ, ನಾಳೆ ಭಾನುವಾರ ಬರ್ತೀರಿ, ಏನು ಮಾಡ್ತೀಯ ಹೋಗಿ ಎಲ್ಲರೂ ಸುತ್ತಾಡ್ಕೊಂಬ, ಒಂದು ಸಂಗೀತ ಕೇಳು, ಒಂದು ನಾಟಕ ನೋಡು, ಅಥವಾ ನೀವು ಒಂದು ನಾಟಕ ಆಡಿ. ಸೊ ದಯಮಾಡಿ ಯೂಸ್ ದಿಸ್ ಕಾಲ್ ಆರ್ಟ್ ಥೆರಪಿ, ಮ್ಯೂಸಿಕ್ ಥೆರಪಿ, ಡಾನ್ಸ್ ಥೆರಪಿ, ಬಿಬ್ಲಿಯೋಥೆರಪಿ. ಹಾಗೆ ಗೋಲ್ಸ್, ಶಾರ್ಟ್ ಟರ್ಮ್ ಗೋಲ್, ಲಾಂಗ್ ಟರ್ಮ್ ಗೋಲ್ ಆ್ಯಂಡ್ ಲೈಫ್ ಗೋಲ್ ಪ್ರತಿಯೊಬ್ಬರು ನಾವು ಆಯ್ಕೆ ಮಾಡಿಕೊಳ್ಬೇಕು ನಮ್ಮ ಇತಿಮಿತಿನಲ್ಲಿ. ನೇಚರ್ ಈಸ್ ದ ಬೆಸ್ಟ್ ಸೋರ್ಸ್ ಆಫ್ ಹೆಲ್ತ್. ಅರ್ಧ ಗಂಟೆಗೆಲ್ಲ ಗಿಡ ಮರ ನೋಡಿ, ಭಾನುವಾರ ಹೋಗಿ ಲಾಲ್ಬಾಗ್ನಲ್ಲಿ ಕೊಬ್ಬರಿ ಮರ ಕೂತ್ಕೊಂಡು ಸುಮ್ಮನೆ ಗಿಡ ಮರ ನೋಡ್ಕೊಂಡು ಸುತ್ತಾಡ್ಕೊಂಡು ಬನ್ನಿ, ಎಷ್ಟು ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಮಕ್ಕಳು ಕರ್ಕೊಂಡು ಹೋಗಿ ಎಷ್ಟು ಕುಡಿದು ಕುಪ್ಪಳಿಸ್ತಾರೆ. ಒಂದು ನದಿ ಇದೆ, ಬೆಟ್ಟ ಇದೆ. ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಪ್ರಕೃತಿ ಸೌಂದರ್ಯಕ್ಕೆ ಕೊರತೆ ಏನಿಲ್ಲ. ಸೋಷಿಯಲ್ ನಿಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಹಾಗಾಗಿ ದಯಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳಿ. ಹಾಗೆಯೇ ಈ ಪುಸ್ತಕ ಜೀವನ ಸಮಾಧಾನ, 200 ಪದ್ಯಗಳು, 4 ಲೈನು. ಸರ್ವಜ್ಞನ ಕಾಪಿ ಮಾಡಿದ್ದಾನೆ, ಡಿ ವಿ ಗುಂಡಪ್ಪನವ್ರು ಕಾಪಿ ಮಾಡಿದ್ದಾನೆ, ಸುಭಾಷಿತಗಳನ್ನು ಕಾಪಿ ಮಾಡಿದ್ದಾನೆ. 4 ಲೈನಲ್ಲಿ ಇಂಗ್ಲೀಷ್ನಲ್ಲೂ ಇದೆ, ಕನ್ನಡದಲ್ಲೂ ಇದೆ. ದಿನಕ್ಕೆ ಒಂದೊಂದು ಪದ್ಯ ಓದಿ, ಬೇರೆ ಓದೋ ಕೊಡಿ. ಮನಸ್ಸು ಟ್ರ್ಯಾಂಕ್ವಿಲಿಟಿ, ಸಮಾಧಾನವಾಗುತ್ತೆ. ಮನಸ್ಸು ಸಮಾಧಾನ ಆಯಿತು ಅಂತಂದರೆ ನೀವು ಅತ್ಯಂತ ಉತ್ಕೃಷ್ಟ ವ್ಯಕ್ತಿ ಆಗ್ತೀರಿ, ಅತ್ಯಂತ ಸಮರ್ಥ ವ್ಯಕ್ತಿ ಆಗ್ತೀರಿ, ಅತ್ಯಂತ ಆರೋಗ್ಯವಂತ ವ್ಯಕ್ತಿ ಆಗ್ತೀರಿ. ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಈ 5ನೇ ಸಮ್ಮೇಳನದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಋಣಿಯಾಗಿದ್ದೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಆರೋಗ್ಯವೇ ಭಾಗ್ಯ ಅನ್ನೋದನ್ನು ತುಂಬ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಾವು
ಕೆಲಸ ಮಾಡೋದು ಜೀವನ ಮಾಡೋದಕ್ಕೆ, ಆದರೆ ದುಡಿಯೋ ದುಡ್ಡೆಲ್ಲ ನಮ್ಮ ಆರೋಗ್ಯ ತಪಾಸಣೆಗೆ ಆಗಿಬಿಟ್ರೆ ಅದು ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಮನಸ್ಸನ್ನು ಪ್ರಕ್ಷುಬ್ಧ ವಾತಾವರಣದಿಂದ ಹೊರತಂದು ಅದನ್ನು ಸಮಾಧಾನವಾಗಿ ಇರುವಂತೆ ಮಾಡಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಹೇಳಿದ್ರು. ಅತಿ ಆಸೆ ಬೇಡ, ಆಸೆನೇ ದುಃಖಕ್ಕೆ ಕಾರಣ ಅಂತ ಹೇಳಿ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋಣ, ಆರೋಗ್ಯವೇ ಭಾಗ್ಯ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಹಾಗೂ ಈ ಒಂದು ಸಮ್ಮೇಳನದಲ್ಲಿ ಮುಖ್ಯವಾಗಿ 2ನೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮಗೆ ಆರೋಗ್ಯ ಮತ್ತು ಕ್ಷೇಮವರ್ಧನೆ ಬಗ್ಗೆ ಅರಿವು ಮೂಡಿಸಿದಂತಹ ಪ್ರಖ್ಯಾತ ಮನೋಶಾಸ್ತ್ರಜ್ಞರಾದ ಶ್ರೀಯುತ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಈ ಸಮ್ಮೇಳನದ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ ಬಯಸುತ್ತೇನೆ. ಶ್ರೀಯುತರಿಗೆ ನೆನಪಿನ ಕಾಣಿಕೆಯನ್ನು ನೀಡಲು ನಿರಾತಕ ಸಂಸ್ಥೆಯ ಟ್ರಸ್ಟಿಗಳಾದಂಥ ಕುಸುಮರವರನ್ನು ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಕುಸುಮ ಅವರೇ.